ಹಲೋ ಗೈಸ್, ನಾನು ನಿಮ್ಮ ಲವ್ ಆ್ಯಂಡ್ ರಿಲೇಷನ್ಶಿಪ್ ಕೋಚ್ ಟ್ರಿಬಲ್ ಮಾತಾಡ್ತಿದ್ದೀನಿ. ಇದು ನಮ್ಮ ಚಾನಲ್ ಲವ್ ಟಿಪ್ಸ್ ಕನ್ನಡ. ಗಾಯ್ಸ್, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಲವ್ವಲ್ಲಿ ಮಾತ್ರ ಈ ಒಂದು ಮಿಸ್ಟೇಕ್ನ ನೀವು ಯಾವತ್ತೂ ಖಂಡಿತವಾಗ್ಲೂ ಮಾಡಲೇಬಾರ್ದು. ಅದೇನಪ್ಪ ಅಂದರೆ, ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಪಾರ್ಟ್ನರ್ ನಿಮ್ಮನ್ನು ರೆಸ್ಪೆಕ್ಟ್ ಮಾಡಲಿಲ್ಲ ಅಂದರೆ ಅವ್ರಿಗೆ ನಿಮ್ಮ ಮೇಲೆ ಇಂಟ್ರೆಸ್ಟ್ ಕಡಿಮೆ ಇದೆ ಅಂತ ಅರ್ಥ. ಸರಿಯಾಗಿ ಹೇಳಬೇಕು ಅಂದರೆ, ನಿಮ್ಮ ಪಾರ್ಟ್ನರ್ ಎಷ್ಟಕ್ಕೆಷ್ಟು ನಿಮ್ಮ ಮೇಲೆ ರೆಸ್ಪೆಕ್ಟ್ನ ಕಡಿಮೆ ಕೊಟ್ಟು ಮಾತಾಡ್ತಾರೋ ಅಷ್ಟಕ್ಕಷ್ಟು ನಿಮ್ಮ ಮೇಲೆ ಇಂಟ್ರೆಸ್ಟ್ ಕಡಿಮೆ ಇದೆ ಅಂತ ಅರ್ಥ. ಫಾರ್ ಎಕ್ಸಾಂಪಲ್, ಒಂದು ಕಾನ್ವರ್ಸೇಷನ್ ತಗೊಳ್ಳಿ. 20% ನಿಮ್ಮ ಮೇಲೆ ರೆಸ್ಪೆಕ್ಟ್ ಇಲ್ಲದೆ ಮಾತಾಡಿದ್ರೆ ಅವ್ರಿಗೆ ನಿಮ್ಮ ಮೇಲೆ 20% ಇಂಟ್ರೆಸ್ಟ್ ಕಡಿಮೆ ಇದೆ ಅಂತ. 50% ನಿಮ್ಮ ಮೇಲೆ ರೆಸ್ಪೆಕ್ಟ್ ಇಲ್ಲದೆ ಮಾತಾಡಿದ್ರೆ ಅವ್ರಿಗೆ ನಿಮ್ಮ ಮೇಲೆ 50% ಇಂಟ್ರೆಸ್ಟ್ ಕಡಿಮೆ ಇದೆ ಅಂತ ಅರ್ಥ. ಅವಳು ಯಾವಾಗಲೂ ನಿಮಗೆ ಒಂದು ಚೂರು ರೆಸ್ಪೆಕ್ಟ್ ಇಲ್ಲದೆ ಮಾತಾಡಿದ್ರೆ ನಿಮ್ಮ ಮೇಲೆ ಇಂಟ್ರೆಸ್ಟ್ ಲೆವೆಲ್ 0 ಇದೆ ಅಂತ ಅರ್ಥ. ಇಂಟ್ರೆಸ್ಟ್ ಲೆವೆಲ್ 0 ಆದರೆ ಏನಾಗುತ್ತೆ, ಅವಳು ನಿಮ್ಮನ್ನು ಬಿಟ್ಟು ಖಂಡಿತವಾಗ್ಲೂ ಹೋಗ್ತಾಳೆ, ಬೇರೆಯವ್ರನ್ನ ಲವ್ ಮಾಡ್ತಾಳೆ. ಸೊ ಗೈಸ್, ಯಾವತ್ತೂ ನಿಮ್ಮ ಪಾರ್ಟ್ನರ್ ನಿಮಗೆ ಡಿಸ್ರೆಸ್ಪೆಕ್ಟ್ ಮಾಡೋದನ್ನು ಅಲೋ ಮಾಡಲೇಬೇಡಿ. ಬ್ರೋ, ನನಗೆ ಯಾವ ಹುಡುಗಿನೋ ಗೊತ್ತಿಲ್ಲ, ನಾನು ಯಾವ ಹುಡುಗಿನೂ ಇದುವರೆಗೂ ಮಾತಾಡ್ಸಿಲ್ಲ, ನಾನು ಯಾವ ಹುಡುಗಿನೂ ಲವ್ ಮಾಡ್ತಾ ಇಲ್ಲ ಅಂತ ನೀವು ಹೇಳಿದ್ರೆ, ನಿಮಗೋಸ್ಕರನೇ ಆಲ್ಫಾ ಮೇಲ್ ಸೀರೀಸ್ ಅಂತ ಒಂದು ಸೀರೀಸ್ನ ರಿಲೀಸ್ ಮಾಡ್ತಾ ಇದ್ದೀವಿ. ಅದನ್ನು ನೋಡಿ ನಾವು ಹೇಳ್ಕೊಡೋ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ನಿಮ್ಮ ಲೈಫಲ್ಲಿ ಫಾಲೋ ಮಾಡಿದ್ರೆ ಸಾಕು, ಎಲ್ಲ ಹುಡುಗಿಯರು ನಿಮ್ಮನ್ನು ತಿರುಗಿ ನೋಡ್ತಾರೆ, ಎಲ್ಲ ಹುಡುಗಿಯರು ನಿಮ್ಮನ್ನು ಲವ್ ಮಾಡಬೇಕು ಅಂತ ಕಾಯ್ತಾರೆ. ಇದಕ್ಕೆ 100% ನಾನ್ ಗ್ಯಾರಂಟಿ. ಸೊ ಗಾಯ್ಸ್, ಮಿಸ್ ಮಾಡ್ಕೊಂಬಿಡಿ, ಎಲ್ಲ ಎಪಿಸೋಡ್ನು ಖಂಡಿತವಾಗ್ಲೂ ಫಾಲೋ ಮಾಡಿ. ಆಲ್ರೆಡಿ ನಮ್ಮ ಚಾನಲಲ್ಲಿ ಆಲ್ಫಾ ಮೇಲ್ ಸೀರೀಸ್ ಮೊದಲನೇ ಎಪಿಸೋಡ್ ರಿಲೀಸ್ ಮಾಡಾಯಿತು. ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಮಿಸ್ ಮಾಡಿದೆ ನೋಡಿ. ಥ್ಯಾಂಕ್ ಯು ಗಾಯ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಬಟನ್ನು ಸ್ವಲ್ಪ ನೋಡ್ರಪ್ಪ, ಸುಮ್ಮನೆ ಬಿದ್ದಿದೆ.